ಓಂ ಶಾಂತಿ ವೀಕ್ಷಕರ ಭಕ್ತರ ಅಭಿಮಾನಿಗಳೇ ಗುರುಮಕ್ಕಳೇ ಇವೆಲ್ಲರೂ ಒಳ್ಳೆಯದಾಗಲಿ. ವೀಕ್ಷಕರೇ, ಧ್ಯಾನ ಮಾಡೋದು, ತಪಸ್ಸು ಮಾಡೋದು, ಯೋಗ ಮಾಡೋದು ಇವುಗಳ ಬಗ್ಗೆ ಆದಷ್ಟು ನಾನು ಈಗಾಗಲೇ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ನಾವು ಧ್ಯಾನಕ್ಕೆ ಹೇಗೆ ಕೂತ್ಕೋಬೇಕು, ಕೈಗಳೆಲ್ಲ ಯಾವ ರೀತಿ ಇಟ್ಕೋಬೇಕು, ಯಾವ ಆಸನದಲ್ಲಿ ಕೂತ್ಕೊಂಡು ಯಾವ ಬೀಜಾಕ್ಷರ ಮಂತ್ರಗಳೆಲ್ಲ ಹೇಳ್ಕೋಬೇಕು, ಹಾಗೆ ಯಾವ ಸ್ಥಳದಲ್ಲಿ ಕೂತ್ಕೋಬೇಕು, ಎಷ್ಟು ಟೈಮ್ಗೆ ಬೆಳಗ್ಗೆ ಹೇಳಬೇಕು, ಏನು ತಿನ್ನಬೇಕು, ಎಲ್ಲಿ ಕುಡಿಬೇಕು, ಹೇಗಿರಬೇಕು, ಹೇಗಿರಬಾರ್ದು, ಎಲ್ಲಿ ಮಾತಾಡಬಾರ್ದು, ಇದ್ರ ಬಗ್ಗೆಲ್ಲ ಸ್ವಲ್ಪ ಜ್ಞಾನ ಕೊಟ್ಟಿದ್ದೀನಿ. ಆದರೆ ನಾನು ಎಲ್ಲಿ ಕೂತ್ಕೊಂಡು ಧ್ಯಾನಕ್ಕೆ ಆಸನ ಹಾಕ್ಕೊಂಡು ನಿಮಗೆ ತೋರಿಸಿಲ್ಲ. ಆದರೆ ನನಗೆ ಈ ಪ್ರಶ್ನೆ ಮಹಾದೇವ್ ಪ್ರಸಾದ್ ನಂಜನಗೂಡಲ್ಲಿದ್ದಾರೆ. ಅವರು ಮೈಸೂರು ಹತ್ರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡ್ತಾರೆ. ಮಹಾದೇವ್ ಪ್ರಸಾದ್ ನಮ್ಮದು ಆನ್ಲೈನ್ ಕ್ಲಾಸಸ್ ಇರುತ್ತೆ, ನಮ್ಮದು ಗುರುಕುಲ ಇರುತ್ತೆ. ಆನ್ಲೈನ್ ಕ್ಲಾಸಸ್ ಗುರುಕುಲ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಭದ್ರ ಗುರುಕುಲ. ಇಲ್ಲಿ ಅವರು ಮೊದಲು ವಿದ್ಯಾರ್ಥಿಯಾಗಿ ಸೇರಿಕೊಂಡ್ರು. ಸುಮಾರು 1 ವರ್ಷದಿದೆ. ಈಗಲೂ ಅವರು ಸಾಕಷ್ಟು ವಿಚಾರಗಳೆಲ್ಲ ತಿಳ್ಕೊತಾರೆ, ಕಲಿತಾ ಇದ್ದಾರೆ. ಅವರು ಗುರುಗಳೇ, ನೀವು ಧ್ಯಾನಕ್ಕೆ ಹೇಗೆ ಕೂತ್ಕೋಬೇಕು, ಹೇಗೆ ಧ್ಯಾನ ಮಾಡಬೇಕು, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಂದರು. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟು ಸಾಧ್ಯವಲ್ಲ ಅಷ್ಟು ತಿಳಿಸ್ಕೊಡ್ತೀನಿ. ಹಾಗೆ ನಾನು ಧ್ಯಾನಕ್ಕೆ ಹೇಗೆ ಕೂತ್ಕೋಬೇಕು, ಯಾವ ಆಸನದಲ್ಲಿ ಕೂತ್ಕೋಬೇಕು ಅದೆಲ್ಲ ತಿಳಿಸ್ಕೊಡೋದಕ್ಕಿಂತ ಮುಂಚೆ ಭಾಗ 1, 2, 3, 4 ಈ ರೀತಿ ಇದು ಕಂಟಿನ್ಯೂ ಆಗುತ್ತೆ. ಇದು ಭಾಗ 1 ಅಂತ ತಿಳ್ಕೊಳ್ಳಿ. ಧ್ಯಾನ ಜಪ ತಪ ಭಾಗ 1 ಅಂತ ತಿಳ್ಕೊಳ್ಳಿ. ಮೊದಲು ನಾವು ಆರೋಗ್ಯ, ನಮ್ಮ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯ ಬೇಕು. ಅದಕ್ಕೆ ನಾವು ಕುಡಿಯೋ ನೀರು, ತಿಂತಕ್ಕಂಥ ಆಹಾರ, ನಮ್ಮ ನಡೆ ನುಡಿ ಶುದ್ಧವಾಗಿರಬೇಕು. ಅದೇ ಕುಡಿಯೋ ನೀರೇ ಶುದ್ಧವಾಗಿಲ್ಲ ಅಂದರೆ ಜೀವನದಲ್ಲಿ ನಾವು ಇಲ್ಲಿ ಏನು ಸಾಧಿಸ್ಲಿಕ್ಕಾಗುತ್ತೆ? ಆರೋಗ್ಯ ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನೋಡಿ, ಅಲ್ಲೊಂದು ಖಾಲಿ ಬಾಟಲ್ ತಗೊಂಡಿದ್ದೀನಿ. ಇದು ಥಮ್ಸಪ್ ಬಾಟ್ಲು. ನೀವು ಈ ಬಾಟಲ್ ತುಂಬ ದಿನ ಯೂಸ್ ಆಗೋಲ್ಲ. ಇದರಲ್ಲಿ ಕುಡಿಯೋ ನೀರು ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಳಕ್ಕಾಗಲ್ಲ. ಆದರೆ ಈ ಥರ ಬಾಟಲ್ ತಗೊಂಡ್ರೂ ಸರಿ ಇಲ್ಲ. ತುಳಸಿ ತಗೋಬೇಕು. ತುಳಸಿ ನೋಡಿ, ತುಳಸಿ ಇಷ್ಟು ತಗೋಬೇಕು. ಒಂದು 5-10 ಎಲೆಗಳಿರೋದು, ಒಂದು 5-6 ಎಲೆ ಇರೋದು. ಈ ಬೇಸಿಗೆಯಲ್ಲಿ ಎಲೆಗಳು ಚಿಕ್ಕದಿರುತ್ತೆ. ಎಲೆಗಳು ಚಿಕ್ಕದಿದ್ರೂ ಕೂಡ ಟೇಸ್ಟ್ ಇರುತ್ತೆ. ಈ ರೀತಿ ತುಳಸಿ ರೆಂಬೆ ಎಲ್ಲ ತಗೊಳ್ಳಿ, ಎಲೆಗಳಿರೋದು. ಇದೆಲ್ಲ ಚೆನ್ನಾಗಿ ತೊಳಿಬೇಕು. ಈ ರೀತಿ ಒಂದು ಕಪ್ಪಲ್ಲಿ ಹಾಕ್ಕೊಂಡು, ಲೋಟದಲ್ಲಿ ಹಾಕ್ಕೊಂಡು, ನೀರು ಹಾಕ್ಕೊಂಡು ಚೆನ್ನಾಗಿ ತೊಳಿಬೇಕು. ಇದು ನಾನು ತೊಳೆದಿದ್ದಿಲ್ಲ. ಇದೆಲ್ಲ ತೊಳೆದು ಬಿಟ್ಟು ಎಲ್ಲಿ ಮಾಡಬೇಕು, ಇದನ್ನು ತೊಳೆದು ನೀವು ಕುಡಿತೀರಲ್ಲ ನೀರು, ನೀವು ಕುಡಿಯೋ ನೀರು ಬಾಟಲ್ ಇರುತ್ತಲ್ಲ, ಬಾಟಲ್ ಒಳಗೆ ಹಾಕಿ. ನಾನು ಬಾಟಲ್ ಒಳಗೆ ಹಾಕ್ತಾಯಿದ್ದಿಲ್ಲ. ಈಗ ಬಾಟಲ್ ಒಳಗೆ ಹಾಕ್ತಾಯಿದ್ದಿಲ್ಲ. ಈ ಥರ ಬಾಟಲ್ ಒಳಗೆ ಅದೆಲ್ಲ ಹಾಕ್ಬಿಡಿ. ಬಾಟಲ್ ಒಳಗೆ ಹಾಕಿದ್ಮೇಲೆ ಕುಡಿಯೋ ನೀರೆಲ್ಲ ತೊಗೋಬೇಕು. ನೀವು ಕುಡಿಯೋ ನೀರೆಲ್ಲ ತೊಗೋಬೇಕು. ಈಗ ನನ್ನಲ್ಲಿ ಫಿಲ್ಟರ್ ಇದೆ, ನೀವು ನೋಡ್ಬೋದು, ಫಿಲ್ಟರ್ ಇದೆ. ಕುಡಿಯೋ ನೀರು ಫಿಲ್ಟರು, ವಾಟರ್ ಪ್ಯೂರಿಫೈರ್ ಇರುತ್ತೆ, ಗೊತ್ತಾಯ್ತಲ್ಲ. ಈಗ ಅಲ್ಲಿ ನೀರನ್ನು ತುಂಬಿಸ್ಕೊತೀನಿ, ಗೊತ್ತಾಯ್ತಲ್ಲ. ತುಂಬಿಸ್ಕೊತೀನಿ. ನೀವು ನೋಡ್ಬೋದು, ಇದು ಫಿಲ್ಟರ್ ಇದೆ. RO ಸಿಸ್ಟಮ್ ಇದು. RO ಸಿಸ್ಟಮ್ ಅಂದರೆ ಉಪ್ಪನ್ನು ಸಪ್ರೇಟ್ ಮಾಡುತ್ತೆ. ಉಪ್ಪು, ಬ್ಯಾಕ್ಟೀರಿಯಾ, ಗಲೀಜು ಅದೆಲ್ಲ ಸಪ್ರೇಟ್ ಮಾಡುತ್ತೆ, ಗೊತ್ತಾಯ್ತಲ್ಲ. ಫಿಲ್ಟ್ರ್ ವಾಟ್ರ್ ಬರುತ್ತೆ ಇದರಲ್ಲಿ. ವೇಸ್ಟ್ ವಾಟರು ಸಪ್ರೇಟಾಗಿ ಹೋಗುತ್ತೆ. ಫಿಲ್ಟ್ರ್ ವಾಟರು ಇದರಲ್ಲಿ ಸ್ಟೋರೇಜ್ ಆಗುತ್ತೆ. ವೇಸ್ಟ್ ವಾಟರು ಕೆಳಗಡೆ ಕ್ಯಾನ್ ಇದೆ, ಅಲ್ಲಿಗೆ ಹೋಗುತ್ತೆ, ಗೊತ್ತಾಯ್ತಲ್ಲ. ಈಗ ನೋಡಿ, ಇಲ್ಲ ತುಂಬಿಸ್ಕೊಂಡಿದ್ದೀನಿ ನೀರು, ಕುಡಿಯೋ ನೀರು ತುಂಬಿಸ್ಕೊಂಡಿದ್ದೀನಿ, ಗೊತ್ತಾಯ್ತಲ್ಲ. ಅಲ್ಲಿ ಟ್ಯಾಂಕ್ ಇದೆ, ನೋಡ್ಬೋದು ನೀವು. ಆ ಕಡೆ ವೈಟ್ ಟ್ಯಾಂಕ್ ಇರುತ್ತಲ್ಲಿ. ಆ ವೈಟ್ ಕ್ಯಾನಲ್ಲಿ ನೀರಿರುತ್ತೆ. ಅಲ್ಲಿಂದ ಮೇಲ್ಗಡೆ ಹೋಗುತ್ತೆ. ಆ ವೈಟ್ ಕ್ಯಾನಲ್ಲಿ ನೀರಿರುತ್ತೆ, ಗೊತ್ತಾಯ್ತಲ್ಲ. ಆ ವೈಟ್ ಕ್ಯಾನಲ್ಲೇ ನೀರಿರುತ್ತೆ. ಅಲ್ಲಿ ಹಾಕ್ತೀನಿ ನಾನು ನೀರು ತೊಗೊಂಡು ಬಂದು. ಅಲ್ಲಿಂದ ಮೇಲೆ ಒಂದು ಬೋಲ್ ಇದೆ, ನೋಡ್ಬೋದು ಅಲ್ಲಿ ಸರಿಯಾಗಿ ಬೋಲ್ ಇದೆ ಒಂದು ಮೇಲ್ಗಡೆ. ಆ ವೈಟ್ ಕ್ಯಾನಲ್ಲಿ ನೀರಿದೆ, ಮೇಲ್ಗಡೆ ಒಂದು ಬೋಲ್ ಇರುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಗೊತ್ತಾಯ್ತಲ್ಲ.
ಇದು ಫಿಲ್ಟ್ರ್ ಆಗ್ತಕ್ಕಂಥ ವಿಧಾನ. ಈಗ ನೋಡಿ, ಈಗ ನೀರು ಆಯ್ತಿದ್ರೆ ನೋಡ್ಬೋದು ನೀವು, ನೀರಿನಲ್ಲಿ ತುಳಸಿ ಇದೆ ಅಲ್ವಾ. ಇದೇನಾಗುತ್ತೆ, ತುಳಸಿ ಈ ನೀರಲ್ಲಿ ಇವಾಗ ನಾವು ಫಿಲ್ಟ್ರ್ ಆಗಿದೆ, ನಿಜ ಫಿಲ್ಟ್ರ್ ಆಗಿದೆ. ನಾನು ಮಾಮೂಲಿ ಕಾರ್ಪೊರೇಷನ್ ನೀರೇ ತೊಗೊಂಡು ಬಂದು ಹಾಕೋದು. ಹಳ್ಳಿ ಒಳಗಡೆ ಹೋಗಿ ಹಳ್ಳಿಯಿಂದ ನೀರು ತಂದು ಆ ವೈಟ್ ಟ್ಯಾಂಕಲ್ಲಿ ಹಾಕ್ತೀನಿ, ವೈಟ್ ಕ್ಯಾನಲ್ಲಿ ಹಾಕ್ತೀನಿ. ಆ ಪುಸ್ತಕಗಳ ಬ್ಯಾಗ್ ಪಕ್ಕದಲ್ಲಿತ್ತಲ್ಲ ಅಲ್ಲಿ ಫಿಲ್ಟ್ರಿಂದ ಆಗಿ ಮೊದಲಿಗೆ ಅಲ್ಲಿ ಫಿಲ್ಟ್ರ್ ಆಗುತ್ತೆ, ಅನಂತರ ಇಲ್ಲಿ ಫಿಲ್ಟ್ರ್ ಆಗುತ್ತೆ 2 ಸಾರಿ. ಆಮೇಲೆ ನೋಡಿ ಮತ್ತೆ ಈ ಬಾಟ್ಲಲ್ಲಿ ನೀರು ಹಾಕಿದ್ಮೇಲೆ ಇಲ್ಲಿ ತುಳಸಿ ಹಾಕ್ತೀನಿ, ಇನ್ನೂ ಒಂದು ಸಾರಿ ಇಲ್ಲಿ ಫಿಲ್ಟ್ರ್ ಆಗುತ್ತೆ. ಈ ತುಳಸಿ ಹಾಕಿದ್ರೆ ಇದರಲ್ಲಿರೋ ಬ್ಯಾಕ್ಟೀರಿಯಾ, ಅಳಿದುಳಿದ ಬ್ಯಾಕ್ಟೀರಿಯಾ ಡೆಡ್ ಆಗುತ್ತೆ ಅಲ್ವಾ. ನೆಕ್ಸ್ಟು ಟೇಸ್ಟ್ ಬರುತ್ತೆ, ಇನ್ನೂ ಟೇಸ್ಟ್ ಬರುತ್ತೆ. ಈ ತುಳಸಿ ಮಳೆಗಾಲದಲ್ಲಿ ಆರೋಗ್ಯಕ್ಕೆ ಒಳ್ಳೆಯದು. ಮೊದಲು ನಾವು ನೀರು ಶುದ್ಧವಾಗಿಟ್ಕೋಬೇಕು ಅನ್ನೋದಕ್ಕೆ ಹೇಳಿದ್ದು. ಯಾವುದೇ ಒಬ್ಬ ಋಷಿ, ಯಾವುದೇ ಒಬ್ಬ ಸನ್ಯಾಸಿ, ಯಾವುದೇ ಒಬ್ಬ ಯೋಗಿ, ಯಾರೇ ಆಗಲಿ, ಒಬ್ಬ ಸಾಮಾನ್ಯ ಮನುಷ್ಯ ಚಿಕ್ಕವರಾಗಲಿ ದೊಡ್ಡವರಾಗಲಿ, ಯಾವುದೇ ಜಾತಿ ಧರ್ಮದವರಾಗಲಿ, ಮೊದಲು ಕುಡಿಯುವ ನೀರು ಶುದ್ಧವಾಗಿರಬೇಕು. ಇಷ್ಟು ಇಟ್ಕೊಬಿಡ್ಬೇಕು. ಆಮೇಲೆ ಶುದ್ಧವಾದ ಆಹಾರ ಇಟ್ಕೋಬೇಕು. ಆಮೇಲೆ ನಾವು ಯೋಗ ಸಾಧನೆ ಮಾಡಲಿಕ್ಕೆ ಶುರು ಹಚ್ಕೋಬೇಕು. ಹೀಗೆ ಒಂದು ಮ್ಯಾಟ್ ತೊಗೊಳ್ಳಿ, ಈ ರೀತಿ ನೋಡಿ, ಈ ರೀತಿ ಒಂದು ಮ್ಯಾಟು ನೋಡಿದ್ರಲ್ಲ ಮ್ಯಾಟ್. ಇದು ನಿಮ್ಮ ಹತ್ರ ಈ ರೀತಿ ಇಲ್ಲ ಅಂದರೆ ಬೇರೆ ಯಾವುದಲ್ಲ ಒಂದು ತೊಗೊಳ್ಳಿ. ಈ ರೀತಿ ಇಲ್ಲದ್ರೆ ಬೇರೆ ಯಾವುದಾದ್ರೂ ಒಂದು ಮ್ಯಾಟ್ರ್ ತೊಗೊಳ್ಳಿ. ಈ ರೀತಿ ಇದ್ದರೆ ಸರಿ. ನೋಡಿ ವೀಕ್ಷಕರೇ, ನಾವು ಒಂದು ಧ್ಯಾನ ತಪಸ್ಸು ಯೋಗ ಮಾಡಲಿಕ್ಕೆ ಒಂದು ಸ್ಥಳವೆಲ್ಲ ಗೊತ್ತು ಮಾಡ್ಕೋಬೇಕು. ನಾವೆಲ್ಲೋ ಹಿಮಾಲಯ ಪರ್ವತಕ್ಕೆ ಹೋಗಬೇಕಾಗಿಲ್ಲ, ಯಾವುದೋ ಮಠಕ್ಕೆ ಹೋಗಬೇಕಾಗಿಲ್ಲ, ದೇವಸ್ಥಾನ ಹೋಗಬೇಕಾಗಿಲ್ಲ. ನಿಮ್ಮದೇ ಅಕ್ಕಪಕ್ಕ ಮರ ಗಿಡ ಬಳ್ಳಿ ಇರುತ್ತೆ, ಅಥವಾ ಯಾವುದೋ ತೋಟಗಳಿರುತ್ತೆ, ಅಥವಾ ಯಾವುದೋ ಪಾರ್ಕ್ ಇರುತ್ತೆ. ಅಲ್ಲಿ ಜನ ವಾಸ ಮಾಡ್ತಾ ಇರಲ್ಲ, ಯಾವಾಗಲೂ ವಾಸ ಮಾಡಲ್ಲ. ಅಲ್ಲಿ ಏನೋ ಅವ್ರು ಕೆಲಸ ಕಾರ್ಯ ಮಾಡಿ ಹೊರಗೆ ಹೋಗ್ತಾರೆ. ಆಮೇಲೆ ನೀವೆಲ್ಲಿ ಮಾಡ್ತೀರಾ? ಅಂಥ ತೋಟಗಳೆಲ್ಲ ಆಯ್ಕೆ ಮಾಡ್ಕೊಳ್ಳಿ. ನಾನು ನೋಡಿ ನಮ್ಮ ಮನೆ ಇಲ್ಲದೆ ಪಪ್ಪಾಯಿ ತೋಟ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಮನೆಯಲ್ಲೇ ತಪಸ್ಸು ಮಾಡ್ತಾಯಿದ್ದೆ, ಯೋಗ ಮಾಡ್ತೀನಿ. ನಾನು ಬೆಂಗಳೂರಲ್ಲಿರುವಾಗ ವರ್ಕ್ಶಾಪಲ್ಲೇ ಧ್ಯಾನ ತಪಸ್ಸು, ಗೋಡಲ್ಲಗಳಲ್ಲೇ ಧ್ಯಾನ ತಪಸ್ಸು ಯೋಗ ಮಾಡ್ತಿದ್ದೆ. ಆದರೆ ಇಲ್ಲೂ ಚಿಕ್ಕ ಹುಡುಗ ಇರೋವಾಗ ಇದೇ ರೀತಿ ತೋಟಗಳಲ್ಲಿ ಗುಡಿಸಲುಗಳು ಅಲ್ಲೆಲ್ಲ ಧ್ಯಾನ ತಪಸ್ಸು ಮಾಡ್ತಿದ್ದೆ. ಅದಕ್ಕೆ ನೀವು ಫ್ಯಾಕ್ಟ್ರಿಯಲ್ಲಾದರೂ ಇರಿ, ಆಫೀಸಲ್ಲಾದರೂ ಇರಿ, ಗೋಡಲ್ಲಾದರೂ ಇರಿ, ಮನೆಯಲ್ಲಾದರೂ ಇರಿ, ಯಾವುದೋ ದೇವಸ್ಥಾನ ಮಠ ಮಂದಿರದಲ್ಲಾದರೂ ಇರಿ, ಒಟ್ಟಲ್ಲಿ ನೀವಲ್ಲೊಂದು ಧ್ಯಾನ ಮಾಡಬೇಕು, ಯೋಗ ಮಾಡಬೇಕು ಅಂತ ಒಳ್ಳೆ ಮನಸ್ಸಿಟ್ಕೊಳ್ಳಿ. ಎಲ್ಲಾದರೂ ಆಧ್ಯಾತ್ಮದಲ್ಲಿ ಸಾಧನೆ ಮಾಡಬೇಕಂತ ಒಳ್ಳೆ ಮನಸ್ಸಿಟ್ಕೊಳ್ಳಿ. ಆವಾಗ ನಿಮಗೆ ಒಂದು ಒಳ್ಳೆಯ ಜಾಗ ಅಂತ ಇದ್ದೇ ಇರುತ್ತೆ. ನಾನು ನೋಡಿ ತೋಟದಲ್ಲಿ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ನಾನು ಇಲ್ಲಿ ಮ್ಯಾಟ್ ಹಾಕಿದ್ದಿಲ್ಲ ಅಷ್ಟೇ. ನಾನೇನು ಇಲ್ಲೆಲ್ಲ ಕೂತ್ಕೊಂಡು ಧ್ಯಾನ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಹೇಳಿದ್ರು ನಾನು ರೂಮಲ್ಲೇ ಮಾಡ್ಕೋತೀರಿ. ಅದಕ್ಕೆ ನೀವು ನಿಮ್ಮ ರೂಮುಗಳಲ್ಲೇ ಮಾಡ್ಕೊಳ್ಳಿ, ಇಲ್ಲ ಹೊರಗಡೆ ಮಾಡ್ಕೊಳ್ಳಿ. ಒಟ್ಟಲ್ಲಿ ಈ ಪ್ರಕೃತಿಯಲ್ಲಿ ನೀವು ಧ್ಯಾನ ಮಾಡಬೇಕಲ್ಲೋ ಆಸಕ್ತಿ ನಿಮಗಿದ್ರೆ ಎಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಮೊದಲು ನಿಮ್ಮಲ್ಲಿ ಆಸಕ್ತಿ ಇರಬೇಕು, ಆಗ ನಿಮಗೆ ಆ ವಿದ್ಯೆ ಅಂಟುತ್ತೆ, ಸಿದ್ಧಿ ಆಗುತ್ತೆ. ಗುರುಗಳ ಹತ್ರ ಉಪದೇಶ ಬೀಜಾಕ್ಷರ ಮಂತ್ರ ತಗೊಳ್ಳಿ ಅಥವಾ ತಗೊಳ್ಳದೆ ಹೋಗಿ. ಒಟ್ಟಲ್ಲಿ ಮೊದಲು ನೀವು ಕುಡಿಯೋ ನೀರು, ಒಳ್ಳೆಯ ಆಹಾರ, ಒಳ್ಳೆಯ ಸ್ಥಳ, ಇಷ್ಟು ಶುದ್ಧವಾಗಿರಬೇಕು. ಧ್ಯಾನಕ್ಕೆ ಯೋಗ್ಯವಾಗಿ ಇಷ್ಟಿರಬೇಕು. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ. ಒಳ್ಳೆಯದಾಗಲಿ ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಭಾಗದಲ್ಲಿ ಸಿಗೋಣ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಎಲ್ಲರೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ. ಓಂ ಶಾಂತಿ.